ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದು ಇದೀಗ 3 ದಿನಗಳಾಗಿರ್ತಕ್ಕಂಥದ್ದು. ಈ ದಿನ ಕಳೆದರೂ ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನ ಫಲಿತಾಂಶದ ಬಗ್ಗೆ ಒಂದಲ್ಲ ಒಂದು ವಿಚಾರದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತಿ ಹೆಚ್ಚು ಸ್ಥಾನವನ್ನು ಇಲ್ಲಿ ಗಳಿಸುವಂಥದ್ದು ನೋಡೋದಾದರೆ, ಮತ್ತೆ 2ನೇ ಸ್ಥಾನಕ್ಕೆ ಇದೀಗ JDSನ ಸದಸ್ಯರು ಗೆಲ್ಲುವ ಮೂಲಕ ಕಾಂಗ್ರೆಸ್ಗೆ ಒಂದು ಪ್ರತಿಸ್ಪರ್ಧಿಯಾಗಿ ಇದೀಗ ನಿಂತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಈ ಬಾರಿ JDSನ ಬೆಂಬಲಿತ ಸದಸ್ಯರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರು ಈ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಮಣಿಸೋದ್ರಲ್ಲಿ ಇದೀಗ ಏನು ಯಶಸ್ವಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಮನಿಸೋದಾದರೆ, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಕಾಂಗ್ರೆಸ್ ಮಧ್ಯೆ JDS ಪಕ್ಷದ ಮಧ್ಯೆ ಇಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ನೇರ ಒಂದು ಹಣಾಹಣಿಯನ್ನು ಗಮನಿಸ್ಬೋದು. ಅದರಲ್ಲೂ ಪ್ರಮುಖವಾಗಿ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸಮೃದ್ಧಿ ಮಂಜುನಾಥ್ ಅವರು JDSನ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ ಒಂದು ಗೆಲುವನ್ನು ಕೂಡ ದಾಖಲು ಮಾಡಿದ್ರು. ಇತ್ತೀಚೆಗೆ ನಡೆದಂತಹ ಮುಳಬಾಗಿಲು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನಿರ್ದೇಶಕರ ಸ್ಥಾನಕ್ಕೆ JDS ಬೆಂಬಲಿತ ರಘುಪತಿ ರೆಡ್ಡಿ ಅವರು ಹಾಗೂ ಕಾಂಗ್ರೆಸ್ ಬೆಂಬಲಿತ ಸರೋಜ್ಞಗೌಡ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇದೀಗ ನಡೆದಂತಹ ಒಂದು ಚುನಾವಣೆಯಲ್ಲಿ ರಘುಪತಿ ರೆಡ್ಡಿ ಅವರು 10 ಮತಗಳನ್ನು ಪಡೆದು ಏನು ಜಯಶೀಲರಾಗಿದ್ದರೆ, ಮತ್ತೆ ಸರೋಜ್ಞಗೌಡ ಅವರು 9 ಮತಗಳನ್ನು ಪಡೆಯುವ ಮೂಲಕ ತಮ್ಮ ಒಂದು ಸೋಲನ್ನು ಒಪ್ಕೊಳ್ಬೇಕಾಯಿತು. ಆದರೆ ಈ ಒಂದು ಮುಳಬಾಗಿಲು ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಇದೀಗ ರಘುಪತಿ ರೆಡ್ಡಿ ಅವರು ಆಯ್ಕೆಯಾಗಿರುವ ಬಗ್ಗೆ ಬಹಳಷ್ಟು ಒಂದು ಹರ್ಷ ಕೂಡ ಈಗ ವ್ಯಕ್ತವಾಗಿರುವಂಥದ್ದು. ಜೊತೆಗೆ JDSನ ಕಾರ್ಯಕರ್ತರು ಮತ್ತೆ JDS ಮುಖಂಡರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಸಿಡಿಸಿ ಜೊತೆಗೆ ಸಿಹಿಯನ್ನು ಹಂಚುವ ಮೂಲಕ ಒಂದು ಸಂಭ್ರಮಾಚರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂಭ್ರಮಾಚರಣೆಯಲ್ಲಿ JDSನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಹಿರಿಯ ನಾಯಕರು ಆಗಿರ್ತಕ್ಕಂಥ ವಕೀಲ ಶಂಕರಪ್ಪನವರು, ಜೊತೆಗೆ ಇನ್ನು ಮುಳಬಾಗಿಲು ತಾಲೂಕಿನ ಬಹುತೇಕ JDS ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಸೇರಿದ್ರು. ಆದರೆ ಈ ಒಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ನಾಯಕರು ತಮ್ಮದೇ ಆದಂತಹ ಒಂದು ಶ್ರಮವನ್ನು ಕೂಡ ಹಾಕಿರುವಂಥದ್ದು. ಅದರಲ್ಲೇ ಪ್ರಮುಖವಾಗಿ ಮುಳಬಾಗಿಲು ತಾಲೂಕಿನ JDS ಮುಖಂಡರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರ ಒಂದು ಶ್ರಮ ಖಂಡಿತ ಇದೀಗ JDS ನಾಯಕರು ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಸ್ಮರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಹಿಂದೆ ಏನು ಕಾಂಗ್ರೆಸ್ನಲ್ಲಿ ಇದ್ದಂತಹ ಆನಂದ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳುವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಸಚಿವ ಆಗಿರ್ತಕ್ಕಂಥ KH ಮುನಿಯಪ್ಪ ಅವರ ಆಪ್ತರು ಕೂಡ ಆಗಿದ್ರು, ಮತ್ತೆ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರ ಆಪ್ತ ವಲಯದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ರು. ಆದರೆ ರಾಜಕೀಯ ಬೆಳವಣಿಗೆ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಪಕ್ಷ ತೊರೆದು JDS ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ಈ ಒಂದು ಚುನಾವಣೆಯಲ್ಲಿ ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇದೀಗ ರಘುಪತಿ ರೆಡ್ಡಿ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಶ್ರಮವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅದಕ್ಕಾಗಿ ಇರ್ತಕ್ಕಂಥ 19 ಮತಗಳಲ್ಲಿ ಏನು ಕಾಂಗ್ರೆಸ್ ಪಾಲಾಗ್ತಕ್ಕಂಥ ಮತಗಳನ್ನ JDS ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರ ಕಡೆಗೆ ಸೆಳೆಯುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಶ್ರಮವನ್ನು ಕೂಡ ಹಾಕಿದ್ರು. ಹಾಗಾಗಿನೇ ಈ ಒಂದು ಗೆಲುವು ಖಂಡಿತ JDSನ ಒಂದು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಸೇರಿದಂತೆ ಒಂದು JDS ಪಾಳೆಯಕ್ಕೆ ಒಂದು ಹೊಸ ಒಂದು ಹುರುಪನ್ನು ಕೂಡ ತಂದುಕೊಟ್ಟಿರ್ತಕ್ಕಂಥದ್ದು. ಖಂಡಿತ ಚುನಾವಣೆ ಗೆದ್ದಾದಂತ ನಂತರ ಎಲ್ಲರೂ ಕೂಡ ಗಮನಿಸಿದ್ರಿ, ಅಭ್ಯರ್ಥಿಯನ್ನ ಒಂದ್ ಕಡೆ ಎತ್ಕೊಂಡು ಎಲ್ಲರೂ ಕೂಡ ಇನ್ನು ಭುಜದ ಮೇಲೆ ಎತ್ಕೊಂಡು ಸಂಭ್ರಮವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಆನಂದ್ ರೆಡ್ಡಿ ಅವರನ್ನ ಎಲ್ಲರೂ ಕೂಡ ಭುಜದ ಮೇಲೆ ಎತ್ತಿಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದು ಕಂಡು ಬಂತು. ಯಾಕೆ ಅಂತ ಹೇಳಿದ್ರೆ, ಮುಳಬಾಗಿಲು ತಾಲೂಕು ಹಿಂದೆ ಒಂದು JDS ಭದ್ರಕೋಟೆ ಅಂತಾನೆ ಹೆಸರುವಾಸಿಯಾಗಿತ್ತು. ಆದ್ರೆ ಕಳೆದ ಒಂದು DCC ಬ್ಯಾಂಕ್ನ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗಿದ್ದಂತಹ ಗೌಡರು ಗೆದ್ದಿದ್ರು. ಆದ್ರೆ ಇದೇ ಒಂದು ಚುನಾವಣೆಯಲ್ಲಿ ಮತ್ತೆ JDSನ ಒಂದು ಪಾರುಪತ್ಯವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಇದೀಗ JDSನ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಇದೀಗ ಶ್ರಮಿಸಿ ಇದೀಗ JDSನ ಬೆಂಬಲಿತ ಸದಸ್ಯರನ್ನ ಈ ಒಂದು DCC ಬ್ಯಾಂಕ್ನ ನಿರ್ದೇಶಕರ ಸ್ಥಾನಕ್ಕೆ ಗೆಲ್ಲಿಸಿಕೊಂಡ್ಬರುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಯಶಸ್ವಿ ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ಗೆಲುವಿನ ಹಿಂದೆ ಏನು ಆನಂದ್ ರೆಡ್ಡಿ ಅವರು ಸೇರಿದಂತೆ ಬಹಳಷ್ಟು ನಾಯಕರ ಒಂದು ಶ್ರಮ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಕಡೆಗೆ ವಾಲ್ತಾ ಇರುವಂತಹ ಮತಗಳನ್ನ ಸೆಳೆದು ಆ ಒಂದು ಮತಗಳನ್ನ JDS ಬೆಂಬಲಿತ ಅಭ್ಯರ್ಥಿ ರಘುಪತಿ ರೆಡ್ಡಿ ಅವರಿಗೆ ಕೊಡಿಸುವ ಮೂಲಕ ಕಡೆ ಕ್ಷಣದಲ್ಲಿ ಒಂದು ರಣತಂತ್ರವನ್ನ ಎಣೆದು JDS ಬೆಂಬಲಿತ ಅಭ್ಯರ್ಥಿ ರಘುಪತಿ ರೆಡ್ಡಿ ಅವರ ಗೆಲುವಿಗೆ ಅದು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಿರುವಂತಹ ಆನಂದ್ ರೆಡ್ಡಿ ಅವರು, ಪಕ್ಷದಲ್ಲಿ ಏನು JDS ನಾಯಕರು ಬಹಳಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಶ್ರಮಿಸಿ ಒಂದು ಚುನಾವಣೆಯನ್ನು ಮಾಡಿದ್ರೆ, ಹಾಗಾಗಿನೇ ಈ ಒಂದು ಗೆಲುವು ಎಲ್ಲರೂ ಕೂಡ ಸೇರುತ್ತೆ. ನಾನು ಒಬ್ಬನೇ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಕಷ್ಟಪಟ್ಟಲ್ಲಿ ಎಲ್ಲ ನಾಯಕರು ಕೂಡ ಖಂಡಿತ ಶ್ರಮಿಸಿ ಈ ಒಂದು JDS ಪಕ್ಷದ ಬೆಂಬಲಿತ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬರೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇರುವಂಥದ್ದು. ಚುನಾವಣೆ ಬ್ಯಾಂಕ್ ಡೈರೆಕ್ಟರ್ಗಳು ನಮ್ಮ ಜೊತೆಯಲ್ಲಿದ್ದರು, ಅವ್ರು ಸಹಕಾರ ಕೊಟ್ಟರು. ಅವ್ರಿಗೆ ಜೊತೆಯಲ್ಲಿ ನಿಂತು ನಮ್ಮ ಮುಖಂಡರುಗಳಿದ್ದಾರಲ್ಲ, ನಮ್ಮ ಶಾಸಕ ಮುಳಬಾಗಿಲು ತಾಲೂಕಿನ ಸಮೃದ್ಧಿ ಮಂಜಣ್ಣವರು, ಆಮೇಲೆ ಕಾಡೇಲಿ ಅಧ್ಯಕ್ಷರಾಗಿರ್ತಂಥ ನಮ್ಮ ನಾಗರಾಜಣ್ಣವರು, ನಮ್ಮ ಶ್ಯಾಮೇಗೌಡನವರು, ಆಮೇಲೆ ಪುರಸಭೆ ಮಾಜಿ ಅಧ್ಯಕ್ಷರಾದ MR ಮುರಳಣ್ಣವರು, JDS ವಕ್ತಾರರಾದ ನಮ್ಮ ಲಾಯರ್ ಶ್ರೀನಿವಾಸ ರೆಡ್ಡಿಯವರು, ಆಮೇಲೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಕೋಲಾರಲ್ಲಿ KV ಶಂಕರಣ್ಣವರು ಭಾರಿ ಪ್ರಯತ್ನಪಟ್ಟು ನಮ್ಮ ಜೊತೆಯಲ್ಲಿದ್ದರು. ನಮ್ಮ ಶಂಕರಣ್ಣವರು ಒಂದು ರಾತ್ರಿ ಅಲ್ಲೇ ಇದ್ದು ಜೊತೆಯಲ್ಲಿದ್ದು ಎಲ್ಲರಿಗೂ ಹೇಳಿ ನಮ್ದು ಆಗಲೇಬೇಕಂತ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಕ್ಕೆ ನಾವು ಗೆಲ್ಲೋಕ್ಕೆ ಆಗ್ತದೆ.
ಸಾಧ್ಯ ಆಯಿತು. ಇದು ಚುನಾವಣೆ ಬಂದಾಗ ಪ್ರತಿಯೊಂದು ಪಕ್ಷದಲ್ಲಿ ಇರುತ್ತೆ, ನಮ್ಮ ಪಕ್ಷ ಗೆಲ್ಲುತ್ತೆ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಅವ್ರಿಗೂ ಆಸೆ ಇರುತ್ತೆ. ಚುನಾವಣೆ ನಿಂತ್ಕೊಳ್ಳಾಗ ಎಲ್ಲರೂ ಗೆಲ್ಲಬೇಕಂತಲೇ ಇರುತ್ತೆ. ಸೋತಿದ್ರು ಅವರು. ನಾವು ಪಕ್ಷಕ್ಕೆ JDS ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ. ಪಕ್ಷ ಬರಬೇಕು ಅಂತ ನಾವು ನಮ್ಮ ಶಾಸಕರು ಬೆಂಗಳೂರು ಮನೇಲಿ ಕೂತ್ಕೊಂಡು ಮಾತಾಡಿ ಇದು ಗೆಲ್ಲೇಬೇಕು ಅಂತ ಅಲ್ಲಿ ತೀರ್ಮಾನ ಮಾಡಿಕೊಂಡು ಅದರಿಂದ ಪ್ರಯತ್ನ ಪಟ್ಟಿದ್ವಿ. ಪ್ರಯತ್ನ ಪಟ್ಟಕ್ಕೆ ನಮಗೆ ಫಲಿತಾನ ಸಿಕ್ತು. ಎಲ್ಲರೂ ಜೊತೆಯಲ್ಲಿದ್ದರು. ಜಾಸ್ತಿ ಜನ ಹೆಸರುಗಳು ಹೇಳಿದರೆ ಅವರು ಅನ್ಯ ಭಾವಿಸ್ತಾರೆ. ಎಲ್ಲರೂ ಸಹಕಾರ ಇದೆ. ತಾಲೂಕಿನಲ್ಲಿ ಎಲ್ಲ ಮುಖಂಡರುಗಳು JDS ಮುಖಂಡರುಗಳು ಎಲ್ಲರ ಸಹಕಾರ ತಗೊಂಡು, ಕಾರ್ಯಕರ್ತರುಗಳು ಸಹಕಾರ ತಗೊಂಡು ಈ ಗೆಲ್ಲಕ್ಕೆ ಶ್ರಮಪಟ್ಟು ನಾವು ಗೆದ್ದುಕೊಂಡು ಬಂದಿದ್ವಿ. ಒಟ್ಟಾರೆಯಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಚುನಾವಣೆ ನಡೆದು ಏನು 3 ದಿನಗಳಾಗ್ತಾ ಬರ್ತಾ ಇದೆ. ಆದರೆ ಈ ಒಂದು ಚುನಾವಣೆಯ ಫಲಿತಾಂಶ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಬಹುತೇಕ ಕಡೆ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ರೆ ಮತ್ತು ಬಹುತೇಕ ಕಡೆ ಏನು ಹಾಲಿದ್ದಂತಹ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಇದ್ದಂತಹ ಸ್ಥಾನದಲ್ಲಿ ಇದೀಗ JDS ನಾಯಕರು ಆಯ್ಕೆಯಾಗುವ ಮೂಲಕ ಏನು ಕಾಂಗ್ರೆಸ್ಗೆ ಒಂದು ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ JDS ತನ್ನ ಒಂದು ಪಾರುಪತ್ಯವನ್ನು ಇದೀಗ ಮತ್ತೆ ಒಂದು ಮುಂದುವರಿಸಿರುವಂಥದ್ದು. ರಘುರಾಜ್, News 18, ಕೋಲಾರ.